ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. 3 ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ಮತದಾನ ಶುರುವಾಗಿದೆ. ಕೇರಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಮತದಾನ. ಕೇರಳದ 140 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ಶುರುವಾಗಿದೆ. ಅಸ್ಸಾಂಗೆ ಇವತ್ತು ಅಗ್ನಿ ಪರೀಕ್ಷೆ. 3ನೇ ಬಾರಿ ಗೆಲ್ಲಬೇಕು ಅಂತ ಬಿಜೆಪಿಯಲ್ಲಿ ಪಣ ತೊಟ್ಟಿರೋದು. 126 ಕ್ಷೇತ್ರಗಳ ಗದ್ದುಗೆಗೆ ಹೈ ವೋಲ್ಟೇಜ್ ಕಾದನ ನಡೀತಾ ಇದೆ. ಇನ್ನು ಪುದುಚೇರಿಯ 30 ಕ್ಷೇತ್ರಗಳಲ್ಲೂ ಕೂಡ ಮತದಾನ ಪ್ರಕ್ರಿಯೆ ಶುರು ಆಗಿದೆ. ವೆರಿ ಇಂಪಾರ್ಟೆಂಟ್. 5 ರಾಜ್ಯಗಳ ಚುನಾವಣೆ ಅನ್ನುವಂಥದ್ದೇನು ಸಾಮಾನ್ಯ ಸಂಗತಿಯಲ್ಲ. ಇದು ಕೇಂದ್ರಕ್ಕೂ ಇಂಪಾರ್ಟೆಂಟ್. ಜೊತೆಗೇನು ಅಂತಂದರೆ ಈಗ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲಿಕ್ಕೆ ಹೆಣಗಾಡ್ತಿರುವಂಥ ವಿಪಕ್ಷಗಳಿದಾವಲ್ಲ, ಅವಕ್ಕೂ ಕೂಡ ವೆರಿ ಇಂಪಾರ್ಟೆಂಟ್. ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಮತದಾನ ಪ್ರಕ್ರಿಯೆ ಯಾವ ರೀತಿ ಸಾಗಿದೆ? ಯಾಕಂದರೆ ಎಲ್ಲರಿಗೂ ಕೂಡ ಇದೊಂದು ಪ್ರತಿಷ್ಠೆಯ ಪ್ರಶ್ನೆ, ಏನಂತೀರಿ? ಹೌದು ರಂಗನಾಥ್, ಕೇರಳಂ, ಅಸ್ಸಾಂ ಹಾಗೂ ಪುದುಚೇರಿಯಲ್ಲಿ ಈಗ ಮತದಾನ ನಡೀತಾ ಇರುವಂತಹದ್ದು. ಕೇರಳದ 140 ಕ್ಷೇತ್ರಗಳಲ್ಲೂ ಕೂಡ ಮತದಾನ ಆರಂಭ ಆಗಿದೆ. ಜೊತೆಗೆ ಅಸ್ಸಾಂನ 126 ಕ್ಷೇತ್ರಗಳಲ್ಲೂ ಕೂಡ ಮತದಾನ ಆರಂಭ ಆಗಿದೆ. ಮತದಾನ ಸರಾಗವಾಗಿ ಸಾಗ್ತಾ ಇರುವಂತಹದ್ದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆದಿಲ್ಲ. ಅಸ್ಸಾಂನಲ್ಲಿ ಅತ್ಯಂತ ಹೆಚ್ಚು ಅತಿ ಸೂಕ್ಷ್ಮ ಮತಗಟ್ಟೆಗಳಲ್ಲಿರುವಂತಹದ್ದು. ಅಲ್ಲೆಲ್ಲವೂ ಕೂಡ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಮತ್ತೆ ಅರೆ ಸೈನಿಕ ಪಡೆಯನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿ ಸೂಕ್ತ ಭದ್ರತೆಯನ್ನು ಕೂಡ ಕೊಡಲಾಗಿದೆ. ಬಹು ಮುಖ್ಯವಾಗಿ ಅಸ್ಸಾಂನಲ್ಲಿ ಈಗ ಬಿಜೆಪಿ ಹ್ಯಾಟ್ರಿಕ್ ಗೆಲುವಿನ ಕನಸನ್ನ ಕಾಣ್ತಾ ಇರುವಂತಹದ್ದು. 3ನೇ ಸಲವೂ ಕೂಡ ಅಸ್ಸಾಂನ ಅಧಿಕಾರದ ಗದ್ದಿಗೆ ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳಾಗಿರುವಂತಹದ್ದು. ಹಿಮಂತ ಬಿಶ್ವ ಶರ್ಮಾ ಅವರ ವಿರುದ್ಧವೇ ಈಗ ಕಾಂಗ್ರೆಸ್ ಸಾಕಷ್ಟು ಭ್ರಷ್ಟಾಚಾರದ ಆರೋಪವನ್ನು ಮಾಡಿತ್ತು. ಚುನಾವಣಾ ಕಣದಲ್ಲಿ ಇದೇ ಸದ್ದು ಮಾಡಿತ್ತು. ಮುಖ್ಯವಾಗಿ ಶರ್ಮಾ ಅವರು, ಅವರ ಪತ್ನಿ ಸೇರಿದಂತೆ ಅನೇಕರು, ಅವರ ಕುಟುಂಬಸ್ಥರು ವಿದೇಶದಲ್ಲಿ ಹೂಡಿಕೆಯನ್ನು ಮಾಡಿದ್ದಾರೆ. ಅವರ ಪತ್ನಿಯ ಹೆಸರಲ್ಲಿ 3 ಪಾಸ್ಪೋರ್ಟ್ಗಳಿವೆ ಅನ್ನುವಂಥದ್ದು ಚುನಾವಣಾ ಕಣದಲ್ಲಿ ಚರ್ಚೆಗೆ ಬಂದಂಥ ವಿಚಾರ. ಮತ್ತೆ ಹಿಂದೂ ಮುಸ್ಲಿಂ ವಿಚಾರ ಆಗಿರ್ಬೋದು, ಧ್ರುವೀಕರಣ ರಾಜಕೀಯ ಹೆಚ್ಚು ಅಲ್ಲಿ ನಡೆದಿರುವಂತಹದ್ದು. ಬಹು ಮುಖ್ಯವಾಗಿ ಅಸ್ಸಾಂನಲ್ಲಿ NRC CAA ವಿಚಾರ ಕೂಡ ಚುನಾವಣೆಯಲ್ಲಿ ಚರ್ಚೆಗೆ ಬಂದಂಥ ವಿಚಾರ. ಮತ್ತೆ ಅಕ್ರಮ ಬಾಂಗ್ಲಾ ನುಸುಳುಕೋರರು ಮತ್ತೆ ಮುಸ್ಲಿಮರ ನಡುವಿನ ವ್ಯತ್ಯಾಸವೇ ಈ ಒಂದು ಚುನಾವಣೆಯಲ್ಲಿ ಹೆಚ್ಚು ಚರ್ಚೆ ಆದಂತಹ ವಿಚಾರ ಆಗಿತ್ತು. ಹೀಗಾಗಿ ಈ ಒಂದು ಅಸ್ಸಾಂನ ಚುನಾವಣೆ ಕಾಂಗ್ರೆಸ್ಗೂ ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಯಾಕಂದ್ರೆ ಕಳೆದ 2 ಅವಧಿಯಲ್ಲಿ ಕಾಂಗ್ರೆಸ್ ಅಧಿಕಾರವನ್ನ ಹಿಡಿಲಿಕ್ಕೆ ಸಾಧ್ಯ ಆಗಿಲ್ಲ. ಹೇಗಾದ್ರೂ ಮಾಡಿ ಈ ಬಾರಿ ಅಧಿಕಾರವನ್ನು ಹಿಡಿಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗೌರವ್ ಗೊಗೊಯ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮತ್ತೆ ಮೈತ್ರಿಕೂಟ ಸಾಕಷ್ಟು ಪ್ರಯತ್ನವನ್ನು ಹಾಕಿ ಚುನಾವಣಾ ಪ್ರಚಾರವನ್ನು ಮಾಡಿರುವಂಥದ್ದು. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ನಿರಂತರ ಪ್ರಚಾರವನ್ನು ಅಸ್ಸಾಂನಲ್ಲಿ ಕೂಡ ಮಾಡಿದರು. ಇನ್ನು ಬಹು ಮುಖ್ಯವಾಗಿ ಕೇರಳ ಚುನಾವಣೆ ನೋಡೋದಾದ್ರೆ ಇಲ್ಲಿ ಎಡರಂಗ ಹ್ಯಾಟ್ರಿಕ್ ಗೆಲುವಿನ ಕನಸನ್ನು ಕೂಡ ಇಲ್ಲಿ ಕಾಣ್ತಿರುವಂತಹದ್ದು. ಕಳೆದ 2 ಅವಧಿಯಲ್ಲೂ ಕೂಡ ಏನು ಆಡಳಿತ ವಿರೋಧಿ ಅಲೆ ಇದೆ ಅನ್ನುವಂಥದ್ದನ್ನ ಕಾಂಗ್ರೆಸ್ ಹೇಳ್ತಾ ಇದೆ. ಅಂದ್ರೆ ಕಮ್ಯುನಿಸ್ಟ್ ಎಡರಂಗ ಪಕ್ಷಗಳಿಗೆ ಏನು ಅಧಿಕಾರದಲ್ಲಿವೆ, ಇದಕ್ಕೆ LDF ಮೈತ್ರಿಕೂಟಕ್ಕೆ ಸಾಕಷ್ಟು ಏನು ಆಡಳಿತ ವಿರೋಧಿ ಅಲೆ ಇದೆ. ಈ ಸಲ ನಾವು ಗೆಲ್ತೀವಿ ಅನ್ನುವಂತಹ ವಿಶ್ವಾಸದಲ್ಲಿರುವಂತಹದ್ದು. ಆದರೆ ಪಿಣರಾಯಿ ವಿಜಯನ್ ಅವರ ಸರ್ಕಾರ, ನಾವು ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದೇವೆ, ಒಳ್ಳೆ ಅಭಿವೃದ್ಧಿಯ ಕೆಲಸವನ್ನ ಮಾಡಿದ್ದೇವೆ, ನಾವೇ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥ ವಿಶ್ವಾಸದಲ್ಲೂ ಕೂಡ ಎಡರಂಗ ಇರುವಂತಹದ್ದು. ಈ ಬಾರಿಯ ಚುನಾವಣೆಯಲ್ಲಿ ಬಹು ಮುಖ್ಯವಾಗಿ ಶಬರಿಮಲೆಯ ವಿವಾದ, ಮಹಿಳೆಯರ ಪ್ರವೇಶ ವಿವಾದವು ಕೂಡ ಚರ್ಚೆ ಆಗಿರುವಂತಹದ್ದು. ಬಹು ಮುಖ್ಯವಾಗಿ ಶಬರಿಮಲೆಯಲ್ಲಿ ಏನು ಚಿನ್ನಗಳತನ ಆಯಿತು, ಚಿನ್ನಾಭರಣ ಕಳ್ಳತನ ಆಯಿತು, ಇದು ಕೂಡ ಚುನಾವಣಾ ಕಣದಲ್ಲಿ ಸದ್ದು ಮಾಡಿರುವಂತಹದ್ದು. ಬಹು ಮುಖ್ಯವಾಗಿ ಈಗ ಕೇರಳದ ಯುವಕರಿಗೆ ಉದ್ಯೋಗ ಸಿಗ್ತಿಲ್ಲ, ವಿದ್ಯಾವಂತ ಯುವಕರಿಗೆ ಉದ್ಯೋಗ ಸಿಗ್ತಿಲ್ಲ ಅನ್ನುವಂಥದ್ದು ಚರ್ಚೆ ಆಗಿರುವಂತಹದ್ದು. ಒಟ್ಟಾರೆ 2 ಅವಧಿಯಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲಬಹುದಾದಂತಹ ಒಂದು ವಿಚಾರ ಆಗಿತ್ತು, ಅಂದ್ರೆ ಪ್ರಯತ್ನವನ್ನು ಮಾಡಿತ್ತು. ಆದರೆ ಎಡರಂಗ ಅಂದ್ರೆ ಇತಿಹಾಸದಲ್ಲಿ ಒಂದು ಪಕ್ಷ ಇನ್ನೊಂದು ಪಕ್ಷ ಹಿಂಗೆ ಬದಲಾವಣೆ ಆಗ್ತಾ ಬರ್ತಾ ಇತ್ತು. LDF ಒಂದ್ಸಲ ಅಧಿಕಾರ ಹಿಡಿದ್ರೆ UDF ಅಧಿಕಾರದಲ್ಲಿ ಇರ್ತಾ ಇತ್ತು. ಆದರೆ ಕಳೆದ 2 ಅವಧಿಯಲ್ಲಿ LDF ಅಧಿಕಾರದಲ್ಲಿ ಕೇರಳದಲ್ಲಿರುವಂಥದ್ದು. ಹಾಗಾಗಿ ಈ ಬಾರಿ ಕೇರಳದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಹಿಡಿತೀವಿ ಅನ್ನುವಂಥ ಪ್ರಯತ್ನವನ್ನ ಮಾಡಿದರೆ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರು. ಯಾಕಂದ್ರೆ ಕೇರಳವನ್ನ ಅವರು ಓನ್ ಸ್ಟೇಟ್ ಅನ್ನುವಂಥ ನಿಟ್ಟಿನಲ್ಲಿ ಕರೆಸ್ಕೊಳ್ತಾರೆ. ಹಾಗಾಗಿ ಸಾಕಷ್ಟು ಪ್ರಯತ್ನ ಹಾಕಿ ಪ್ರಚಾರವನ್ನು ಮಾಡಿರುವಂತಹದ್ದು. ಇವತ್ತು ಮತದಾನ ಆರಂಭ ಆಗಿದೆ. ಮೇ 4ನೇ ತಾರೀಕಿನಂದು ಫಲಿತಾಂಶ ಹೊರಬೀಳಲಿದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.